ಸಹಕಾರ ಬ್ಯಾಂಕುಗಳಿಂದ ರೈತರು ತೆಗೆದುಕೊಂಡ ಸಾಲವನ್ನ ನಿಗದಿತ ಅವಧಿ ಒಳಗೆ ಬ್ಯಾಂಕಿಗೆ ಮರುಪಾವತಿ. ಅಧ್ಯಕ್ಷ ಬಿಕೆ ಲಿಂಗರಾಜು. ಸಹಕಾರ ಬ್ಯಾಂಕುಗಳಿಂದ ರೈತರು ತೆಗೆದುಕೊಂಡ ಸಾಲವನ್ನ ನಿಗದಿತ ಅವಧಿ ಒಳಗೆ ಬ್ಯಾಂಕಿಗೆ ಮರುಪಾವತಿ ಮಾಡಿದಾಗ ಮಾತ್ರ ಸಹಕಾರ ಬ್ಯಾಂಕುಗಳು ಸದೃಢವಾಗಿ ಬೆಳೆದು ತನ್ನ ಅಸ್ತಿತ್ವವನ್ನ ಉಳಿಸಿಕೊಳ್ಳಲು ಸಾಧ್ಯ ಎಂದು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಿನ ಅಧ್ಯಕ್ಷ ಬಿಕೆ ಲಿಂಗರಾಜು ತಿಳಿಸಿದರು. 2024-25ನೇ ಸಾಲಿನ ಪಿಎಲ್ಡಿಬಿ ಬ್ಯಾಂಕಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸಹಕಾರ ಬ್ಯಾಂಕುಗಳು ರೈತರಿಗೆ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯವನ್ನ ನೀಡುತ್ತಿದ್ದು, ರೈತರ ಸ್ವಾವಲಂಬಿ ಜೀವನಕ್ಕೆ ಮತ್ತು ಅವರ ಸರ್ವತೋಮುಖ ಅಭಿವೃದ್ಧಿಗೆ ಸಹಕಾರಿ ಬ್ಯಾಂಕುಗಳ ಪಾತ್ರ ಶ್ಲಾಘನೀಯವಾಗಿದೆ. ಕಳೆದ ವರ್ಷ ಸುಮಾರು 50 ಲಕ್ಷ ನಿವ್ವಳ ಲಾಭದಲ್ಲಿ ಬ್ಯಾಂಕು ಪ್ರಸ್ತುತ ವರ್ಷದಲ್ಲಿ ಸುಮಾರು 70 ಲಕ್ಷ ರೂಪಾಯಿಗಳ ನಷ್ಟದಲ್ಲಿದೆ. ಇದಕ್ಕೆ ಪ್ರಮುಖ ಕಾರಣ ಸಾಲ ತೆಗೆದುಕೊಂಡ ರೈತರು ಸರಿಯಾದ ಸಮಯಕ್ಕೆ ಮರುಪಾವತಿ ಮಾಡದೇ ಇರುವುದು ಹಾಗೂ ಸರ್ಕಾರಗಳು ಬದಲಾದಂತಹ ಸಂದರ್ಭದಲ್ಲಿ ಸಾಲ ಮನ್ನಾವನ್ನ ಮಾಡುತ್ತವೆ ಎಂಬ ಭಾವನೆಯನ್ನ ಇಟ್ಟುಕೊಂಡು ಸಾಲ ಪಡೆದಂತಹ ರೈತರುಗಳಲ್ಲಿ ಹಲವಾರು ಮಂದಿ ರೈತರು ಸಾಲವನ್ನ ಮರುಪಾವತಿ ಮಾಡುವ ಗೋಜಿಗೆ ಹೋಗುವುದಿಲ್ಲ ಹಾಗೂ ಸಾಲ ಮರುಪಾವತಿಗೆ ನಮ್ಮ ಬ್ಯಾಂಕಿನ ಸಿಬ್ಬಂದಿಗಳು ರೈತರ ಮನೆ ಹತ್ತಿರ ಹೋದಂತಹ ಸಂದರ್ಭದಲ್ಲಿ ಅವರ ಜೊತೆಯೂ ಕೂಡ ಸರಿಯಾಗಿ ವರ್ತಿಸದೇ ಇರುವುದು ಬ್ಯಾಂಕಿನ ನಷ್ಟಕ್ಕೆ ಪ್ರಮುಖ ಕಾರಣವಾಗಿದೆ. ಆದುದರಿಂದ ರೈತರು ಸರ್ಕಾರಗಳು ಸಾಲ ಮನ್ನಾ ಮಾಡುತ್ತವೆ ಎಂಬ ಭಾವನೆಯನ್ನ ಬದಿಗೊತ್ತಿ ತಮ್ಮ ಬ್ಯಾಂಕಿನ ಪಡೆದಿರುವ ಸಾಲವನ್ನ ಸರಿಯಾಗಿ ಸಮಯಕ್ಕೆ ಮರುಪಾವತಿ ಮಾಡಿದಾಗ ಮಾತ್ರ ನಮ್ಮ ಬ್ಯಾಂಕಿನ ಅಸ್ತಿತ್ವ ಉಳಿಯುತ್ತದೆ. ಇಲ್ಲದಿದ್ದರೆ ಬ್ಯಾಂಕಿನ ಸ್ಥಿತಿ ಚಿಂತಾಜನಕವಾಗುತ್ತದೆ. ಈ ವರ್ಷ ಸಾಲ ಕೋರಿ ರೈತರಿಂದ ಸುಮಾರು 100ಕ್ಕೂ ಹೆಚ್ಚು ಅರ್ಜಿಗಳು ಬಂದಿದ್ದು, ನಮ್ಮಲ್ಲಿ ಮರು ವಸೂಲಾತಿ ಪ್ರಮಾಣ ಕಡಿಮೆ ಇರುವುದರಿಂದ ಆ ರೈತರಿಗೆ ಸಾಲವನ್ನ ವಿಸ್ತರಿಸಲು ಜಿಲ್ಲಾ ಮತ್ತು ಕೇಂದ್ರ ಬ್ಯಾಂಕುಗಳು ಯಾವುದೇ ಅನುದಾನವನ್ನ ನೀಡಿರುವುದಿಲ್ಲ. ಆದುದರಿಂದ ಈಗಾಗಲೇ ಸಾಲವನ್ನ ಪಡೆದಿರುವ ರೈತರು ನಿಗದಿತ ಅವಧಿ ಒಳಗೆ ತಮ್ಮ ಸಾಲವನ್ನ ಮರುಪಾವತಿಸುವಂತೆ ಮನವಿ ಮಾಡಿಕೊಂಡ್ರು. ಸುಸ್ತಿದಾರರು ಕೋರ್ಟಿಗೆ ಹೋಗಿರ್ತಕ್ಕಂಥವರೇ ಹೆಚ್ಚು ಕಡಿಮೆ 100 ಜನ ಇದ್ದಾರೆ. ಯಾರೇ ಸಾಲ ತಗೊಂಡ್ರು ವಾಪಸ್ಸು ಟೈಮಿಗೆ ಸರಿಯಾಗಿ ಕಟ್ತಾರೆ. ಕಾರಣ ಅದಕ್ಕೆ ಇವತ್ತು 70 ಲಕ್ಷ ಈ ಬ್ಯಾಂಕು ನಷ್ಟ ಅನುಭವಕ್ಕೆ ಕಾರಣ ಆಗಿದೆ. ನಾವು ಪಡೆದಂಥ ಸಾಲವನ್ನು ನಿಗದಿತ ಸಮಯದಲ್ಲಿ ನಾವು ವಾಪಸ್ಸು ಮಾಡ್ತಾ ಬಂದಿದ್ದರೆ ಈ ಒಂದು ಸಂಸ್ಥೆ ಆರ್ಥಿಕವಾಗಿ ಬಹಳ ಸುಭದ್ರವಾಗಿ ನಿಲ್ತಾ ಇದೆ. ಇವತ್ತೊಂದು ಪತ್ರಿಕೆ ನೋಡಿದ್ವಿ, ಅದು ತಾಲೂಕು ಮಟ್ಟದ ಸಹಕಾರ ಸಂಘ ಅಲ್ಲ, ಒಂದು ಸಣ್ಣ ಬೆಳೆ ಸಾಲವನ್ನು ಕೊಡ್ತಕ್ಕಂಥ ಒಂದು ಸಂಘ ಕುಶಾಲನಗರ ಸುಮಾರು 5 ಕೋಟಿ ಲಾಭದಲ್ಲಿದೆ. ನಾವು ತಾಲೂಕು ಮಟ್ಟದಲ್ಲಿ 70 ಲಕ್ಷ ಲಾಸಲ್ಲಿದ್ದರೆ ಒಂದು ಸಾಧಾರಣ ಸಂಘ ಒಂದು 5-10 ವಿಲೇಜನ್ನು ಸೇರಿ ಮಾಡಿರ್ತಕ್ಕಂಥ ಸಂಘ 5 ಕೋಟಿ ಲಾಭ ಇದೆ ಅಂದರೆ ಅಲ್ಲಿಗೆ ನಮ್ಮ ಪಕ್ಕದ ಜಿಲ್ಲೆಗೂ ನಮ್ಮ ವ್ಯತ್ಯಾಸವನ್ನು ನಾವು ಕಾಣ್ಬೋದು. ಯಾವುದೇ ಸಂಘಗಳಿಗೆ ಹೋದರೂ ಕಡಿಮೆ ಅಂದರೆ 5 ಕೋಟಿ ಲಾಭ. ನಾವಿಲ್ಲ ಅರ್ಜಿ ಕೊಟ್ಟರೆ ಒಂದು 50 ಅರ್ಜಿನ 100 ಅರ್ಜಿನ ಕ್ರೋಢೀಕರಣ ಮಾಡಿ DCC ಬ್ಯಾಂಕ್ ಕಳಿಸಿ ಅಲ್ಲಿ ಹಣ ಬಂದಾಗ ಅಂತ ಒಂದು ಮುಂದೂಡ್ತಕ್ಕಂಥ ಕೆಲಸ ಅದೇ ನಮ್ಮ ಜಿಲ್ಲೆಯಲ್ಲಿ. ಮಾಜಿ ಅಧ್ಯಕ್ಷ ಎಚ್.ಸಿ. ಶಾಂತಕೃಷ್ಣ ಮಾತನಾಡಿ, ಬಿಕೆ ಲಿಂಗರಾಜು ಅವರು ಸಹಕಾರ ಕ್ಷೇತ್ರದಲ್ಲಿ ಸುಮಾರು 40 ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸುವ ಮೂಲಕ ಸಂಘದ ಏಳಿಗೆಗೆ ದುಡಿದಿದ್ದಾರೆ. ಸಾಲ ಪಡೆದ ರೈತರು ಸಕಾಲಕ್ಕೆ ಸರಿಯಾಗಿ ಸಾಲವನ್ನ ಮರುಪಾವತಿ ಮಾಡುತ್ತಿದ್ದರೆ ಸಂಘದ ಬೆಳವಣಿಗೆ ಅಸಾಧ್ಯ. ಈಗಾಗಲೇ ಸುಮಾರು 3 ಕೋಟಿಯಷ್ಟು ಸಾಲ ನೀಡಲಾಗಿದೆ, ಆದರೆ ಮರುಪಾವತಿಯಾಗುತ್ತಿಲ್ಲ. ಸಾಲ ತೆಗೆದುಕೊಂಡ ರೈತರು ಸಬೂಬು ಹೇಳದೆ ಮರುಪಾವತಿಸಿ ಸಂಘದ ಏಳಿಗೆಗೆ ಸಹಕರಿಸಬೇಕು ಎಂದು ಹೇಳಿದರು. ಬ್ಯಾಂಕಿನ ಹಿರಿಯ ಮಾಜಿ ನಿರ್ದೇಶಕ ಬಿಸಿ ಶಂಕರಾಚಾರ್ ಮಾತನಾಡಿ, 1941ರಲ್ಲಿ ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ಥಾಪನೆಯಾದ ಈ ಸಹಕಾರಿ ಬ್ಯಾಂಕು ರೈತರ ಸಹಕಾರದಿಂದ ಮತ್ತು ಆಡಳಿತ ಮಂಡಳಿಯವರ ವಿಶೇಷ ಕಾಳಜಿಯಿಂದ ಉತ್ತಮವಾಗಿ ನಡೆಯುತ್ತಿದೆ. ಪ್ರಸ್ತುತ ಸಹಕಾರಿ ಬ್ಯಾಂಕುಗಳು ರಾಷ್ಟ್ರೀಯ ಬ್ಯಾಂಕುಗಳಿಗೆ ಪೈಪೋಟಿ ನೀಡುವ ನಿಟ್ಟಿನಲ್ಲಿ ದಾಪುಗಾಲು ಹಾಕುತ್ತಿವೆ. ರೈತರು ಖಾಸಗಿ ಲೇವಾದೇವಿಗಾರರಿಂದ ಹೆಚ್ಚಿನ ಬಡ್ಡಿಗೆ ಸಾಲವನ್ನ ಪಡೆದು ಸಾಲದ ಸುಳಿಯಲ್ಲಿ ಸಿಲುಕಿರುವವರನ್ನ ತಪ್ಪಿಸುವ ಉದ್ದೇಶದಿಂದ ಸರ್ಕಾರವು ಸಹಕಾರ ಬ್ಯಾಂಕುಗಳಲ್ಲಿ ಕೇವಲ 3% ಬಡ್ಡಿ ದರದಲ್ಲಿ ರೈತರಿಗೆ ತಮ್ಮ ಕೃಷಿ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಸಾಲವನ್ನ ನೀಡುತ್ತಾ ಬರುತ್ತಿವೆ.
ಆದರೆ ಈ ಸಹಕಾರಿ ಬ್ಯಾಂಕುಗಳನ್ನು ಉಳಿಸುವ ಬೆಳೆಸುವ ಜವಾಬ್ದಾರಿ ರೈತರ ನಿಮ್ಮೆಲ್ಲರ ಮೇಲಿರುವುದರಿಂದ ಸಾಲ ತೆಗೆದುಕೊಂಡ ರೈತರು ಸರಿಯಾದ ಸಮಯಕ್ಕೆ ಸಾಲವನ್ನ ಮರುಪಾವತಿ ಮಾಡಿ ಬ್ಯಾಂಕಿನ ಅಸ್ತಿತ್ವವನ್ನ ಗಟ್ಟಿಗೊಳಿಸಬೇಕೆಂದು ಸಲಹೆ ನೀಡಿದರು. ಕಾರಣ ರೈತರು ತಗಂತ ಸಾಲವನ್ನ ಸರಿಯಾದ ರೀತಿಯಲ್ಲಿ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಆ ಒಂದು ಅವಧಿಗೆ ಸಾಲವನ್ನ ಮರುಪಾವತಿ ಮಾಡಿದಾಗ ಮಾತ್ರ ಈ ಬ್ಯಾಂಕ್ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಸಹಕಾರ ಕೃಷಿ ಅಭಿವೃದ್ಧಿ ಬ್ಯಾಂಕು ಇವತ್ತು ಒಂದು ಸುಸ್ಥಿತಿಗೆ ತರಲಿಕ್ಕೆ ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದ BK ಲಿಂಗರಾಜ್ ಅವರು ಅವರ ಅಧ್ಯಕ್ಷತೆ ಇದೆ. ಅವ್ರು ಯಾಕಂತ ಹೇಳಿದ್ರೆ ಇವತ್ತು ಆಲೂರು ತಾಲೂಕಿನಲ್ಲಿ ಸಹಕಾರ ಕ್ಷೇತ್ರದ ಪಿತಾಮಹ ಅಂತ ಹೇಳಿದ್ರೆ ತಪ್ಪಾಗಲಾರ್ದವ್ರನ್ನ. ಯಾಕೆ ಅಂತ ಹೇಳಿದ್ರೆ ಸುಮಾರು 40 ವರ್ಷಗಳ ಸುದೀರ್ಘ ಸಹಕಾರ ಕ್ಷೇತ್ರದಲ್ಲಿ ಸೇವೆ ಮಾಡ್ತಾ ಬಂದವ್ರೆ. ಅವರು ಈ ಬ್ಯಾಂಕಿನ ಏಳಿಗೆಗಾಗಿ ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. ಅವ್ರ ಜೊತೆ ನಾವು ಆಡಳಿತ ಮಂಡಳಿ ಎಲ್ಲ ನಿರ್ದೇಶಕರು ಕೂಡ ಸಹಕಾರ ಕೊಡ್ತಾ ಇದ್ದೀವಿ. ಈ ಬ್ಯಾಂಕ್ ಸುಸ್ಥಿತಿಗೆ ತರಬೇಕಾದ್ರೆ ರೈತ ಬಂಧುಗಳು ಸರಿಯಾದ ರೀತಿಗೆ ಒಂದು ಸಾಲವನ್ನ ಮರುಪಾವತಿಯನ್ನು ಮಾಡಿ ಈ ಬ್ಯಾಂಕಿನ ಅಭಿವೃದ್ಧಿಗೆ ಸಹಕಾರ ಕೊಡಬೇಕು. ಜೊತೆಗೆ ಏನಾಗಿದೆ ಅಂತಂದ್ರೆ ಈ ಸಾಲ ಕಾರ್ಯಕ್ರಮದಲ್ಲಿ ಬ್ಯಾಂಕಿನ ಅಧ್ಯಕ್ಷರಾದ BK ಲಿಂಗರಾಜು, ಉಪಾಧ್ಯಕ್ಷೆ ತುಳಸಮ್ಮ, ನಿರ್ದೇಶಕರಾದ HC ಶಾಂತಕೃಷ್ಣ, MH ರಂಗೇಗೌಡ, GR ರಾಮೇಗೌಡ, ರಂಗಯ್ಯ, ನಿಂಗಮ್ಮ, ರಾಧಮ್ಮ, MK ಜಗದೀಶ್, ಜಾರ್ಜ್ ಡಿ, ಕಾಸ್ಟ್, MA ನಿಂಗರಾಜು, BC ಸುನಿಲ್ ಕುಮಾರ್, CP ಧರಣೇಶ್, IN ನಿರಂಜನ್ ಮತ್ತು ಬ್ಯಾಂಕಿನ ವ್ಯವಸ್ಥಾಪಕ ಯಲ್ಲಪ್ಪ ಮಾದರ್, GS ಶಕುಂತಲಾ, ಮುಖಂಡರುಗಳಾದ BC ಶಂಕರಾಚಾರ್, ರಾಜಪ್ಪ ಗೌಡ, ಮಂಜೇಗೌಡ, ನಿವೃತ್ತ ಶಿಕ್ಷಕ ರಾಮಚಂದ್ರ, ಯೋಗೇಶ್ KB, ಮಲ್ಲಿಕಾರ್ಜುನ್, ಸಿಬ್ಬಂದಿಗಳಾದ N ಕುಮಾರ್, ರಾಜು, ತನುಜಾ, ಸೌಮ್ಯ ಸೇರಿದಂತೆ ರೈತರು ಮತ್ತು ಷೇರುದಾರರು ಉಪಸ್ಥಿತರಿದ್ದರು. ಒಂದು ಜೀವನವನ್ನ ಕಂಡುಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಡ್ತಿರ್ತಕ್ಕಂಥ ಈ ಒಂದು ಬ್ಯಾಂಕಿಗೆ ನಾವು ಬದ್ಧತೆಯನ್ನು ಇಟ್ಕೊಂಡು ನಾವು ಪಡೆದಂಥ ಸಾಲವನ್ನು ಸರಿಯಾದ ಸಮಯಕ್ಕೆ ಹಿಂದಿರುಗಿಸಿದ್ದೆ ಆದರೆ ಖಂಡಿತವಾಗೂ ಈ ಬ್ಯಾಂಕು ಏಳಿಗೆಯನ್ನು ಕಾಣೋದ್ರಲ್ಲಿ ಸಾಧ್ಯವಿಲ್ಲ. ದಯಮಾಡಿ ಏನೊಂದು ಸರ್ವ ಸದಸ್ಯರು ಈ ಒಂದು ವಾರ್ಷಿಕ ಮಹಾಸಭೆಗೆ ಆಗಮಿಸಿದ್ರು, ನಾವೆಲ್ಲರೂ ಈ ಒಂದು ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು